ಯಾವತ್ತು ಯಾವುದು ನನಗೆ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ವೋ ಅದನ್ನು ಬಯಸ್ಲಿಕ್ಕೆ ಹೋಗಲ್ಲ ಅಂತ. ನೋಡಿ, ಇದು ನನಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ಮೇಲೆ ಯಾಕೆ ಬಯಸ್ಬೇಕು ಅದನ್ನು? ಬಯಸ್ಲಿಕ್ಕೆ ಹೋಗಲ್ಲ. ಯಾಕಂದ್ರೆ ಯಾವುದು ನನಗೆ ಸಿಗಲ್ವೋ ಅದನ್ನು ಬಯಸಿದಾಗಲೇ ನನಗೆ ದುಃಖ ಆಗುದು. ಯಾಕಂದ್ರೆ ಸಿಗೋಲ್ಲ ಅಂತ ಗ್ಯಾರಂಟಿ ಇಲ್ಲ. ನಾನು ಅದನ್ನು ಬಯಸಿದೆ ಅಂತ ಹೇಳಿದ್ರೆ ದುಃಖ ಗ್ಯಾರಂಟಿ. ಅದಕ್ಕಂಥದ್ದನ್ನು ಯಾವತ್ತೂ ಅವ್ರು ಬಯಸ್ಲಿಕ್ಕೆ ಹೋಗಲ್ಲ. ಯಾಕಂದ್ರೆ ಮೊದಲು ತಮ್ಮ ಕೆಪಾಸಿಟಿ ತಿಳ್ಕೊಳ್ತಾರೆ. ನನ್ನ ಯೋಗ್ಯತೆ ಏನು, ಆ ಯೋಗ್ಯತೆಗೆ ಅನುಗುಣವಾಗಿ ತಾವು ಬಯಸ್ತಾರೆ. ಮತ್ತಿನ್ನೊಂದು ಏನಂತ ಹೇಳಿದ್ರೆ ನಷ್ಟಂ ನೇಚ್ಛಂತಿ ಶೋಚಿತು, ಕೈ ತಪ್ಪಿ ಹೋದದ್ದೇನಿದೆ, ಕೈ ತಪ್ಪಿ ಹೋದದರ ಬಗ್ಗೆ ತಾವು ದುಃಖ ಪಡ್ಕೊಂಡು ಕೂತ್ಕೊಳ್ಳೋದಿಲ್ಲ. ಮತ್ತೇನಂತ ಹೇಳಿದ್ರೆ ಯಾವುದನ್ನು ತನಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ವೋ ಅದನ್ನು ಇಚ್ಛೆ ಪಡುವುದಿಲ್ಲ. ಅಂದ್ರೆ ಅವರ ಜೀವನ ನೇರ ನೇರ, ಆ ಜೀವನ ಸ್ವಚ್ಛ. ಅದರಲ್ಲಿ ನಿಮಗೇನು ಇಂಥದ್ದೆಲ್ಲ ಬೇಡ ಇದ್ದಿದ್ದಿಲ್ವೇ ಇಲ್ಲ. ಕಷ್ಟ ಬಂದಾಗ ಯೋಚನೆ ಮಾಡ್ತಾರೆ, ಈ ಕಷ್ಟದಿಂದ ನಾನು ಬಿಡುಗಡೆ ಹೊಂದುವುದು ಹೇಗೆ, ಯೋಚನೆ ಏನು ಮಾಡ್ತಾರೆ. ಏನಾದರೂ ಪರಿಹಾರವನ್ನು ಕಂಡುಕೊಳ್ತಾರೆ. ಇಲ್ವಾ, ಪರಿಹಾರವೇ ಕಂಡುಕೊಳ್ಳಿಲ್ಲ, ಆಗಲೂ ಯೋಚನೆ ಮಾಡ್ಲಿಕ್ಕೆ ಹೋಗುದಿಲ್ಲ. ಯಾವುದಕ್ಕೆ ಪರಿಹಾರವೇ ಇಲ್ವೋ ಅದರ ಬಗ್ಗೆ ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ಮತ್ತೇನಂದ್ರೆ ಏನಾಗಬೇಕು ಅಂತಿದ್ದು ಇದು ಹಾಗೆ ಆಗುತ್ತೆ.